ದ್ವಿತೀಯ PUCಯ ಒಂದು ಭಾರತದ ಇತಿಹಾಸದ ಕುರಿತಾಗಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂಥದ್ದು ಸ್ವಲ್ಪ ಹೊಂದಾಣಿಕೆ ಮಾಡುವಂತಹದ್ದು ಕಷ್ಟವೇ ಆಗಿರೋದ್ರಿಂದ ಅವುಗಳನ್ನು ಸುಲಭವಾಗಿ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಥವಾ ಯಾವ ರೀತಿಯಾಗಿ ಅವುಗಳನ್ನು ಗುರುತಿಸಬೇಕು ಅನ್ನುವಂಥದ್ದನ್ನು ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ನೀವೆಲ್ಲರೂ ಕೂಡ ಒಂದು ಪರೀಕ್ಷೆಯ ತಯಾರಿಯಲ್ಲಿ ಇರ್ತೀರ. ಆ ಒಂದು ತಯಾರಿಯಲ್ಲಿಯೇ ಈ ಒಂದು ಕಾಲಾನುಕ್ರಮವನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಕಾಲಾನುಕ್ರಮದಲ್ಲಿ ವಿವರಿಸಿ ಬರೆಯಿರಿ ಅಂತ ಕೊಡ್ತಾರಲ್ಲ, ಅದಕ್ಕೆ ಇರುವಂತಹ ಅಂಕಗಳನ್ನು ನೀವು ಸುಲಭವಾಗಿ ಪಡಿಬಹುದು ಅನ್ನುವಂತಹದ್ದು ನನ್ನ ಅನಿಸಿಕೆ. ಹಾಗಿದ್ದರೆ ಇಲ್ಲಿ ನಾನು 5 ಹಂತಗಳನ್ನಾಗಿ ಮಾಡಿದ್ದೇನೆ. ಈ 5 ಹಂತಗಳನ್ನು ವಿಭಾಗಿಸ್ಕೊಂಡ್ಬಿಟ್ಟು ನೀವು ಗುರುತಿಸುವಾಗಲೂ ಕೂಡ ಆ ಹಂತಗಳಲ್ಲಿ ಯಾವ್ಯಾವಾಗ ಅವುಗಳು ಕಾಲಾನುಕ್ರಮದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ನೀವು ಸುಲಭವಾಗಿ ಗುರುತಿಸ್ಬೋದು. ನೋಡಿ, ಸಾಮಾನ್ಯ ಶಕ ಪೂರ್ವ ಅವಧಿಯಲ್ಲಿ ನಡೆದಂತಹ ಭಾರತದ ಐತಿಹಾಸಿಕ ಘಟನೆಗಳು, ಇದು ಹಂತ 1ರಲ್ಲಿ ಬರುತ್ತೆ. ಮೊದಲಿಗೆ ಬರುವಂಥದ್ದು ಆರ್ಯರ ಆಗಮನ 2000ರಲ್ಲಿ. ಹಾಗೆ ಎರಡನೆಯದು ಮಹಾವೀರನ ಜನನ ಆಗಿದ್ದು ಸಾಮಾನ್ಯ ಶಕ ಪೂರ್ವ 599ರಲ್ಲಿ. ಹಾಗೆ ಬುದ್ಧನನ್ನು ಜನನ ಆಗಿದ್ದು 563ರಲ್ಲಿ. ಇವೆಲ್ಲವೂ ಮೊದಲನೇ ಹಂತದಲ್ಲಿ ಬರುವಂಥದ್ದು ಸಾಮಾನ್ಯ ಶಕ ಪೂರ್ವ ಅವಧಿಯಲ್ಲಿ ಬಂದಂಥವುಗಳನ್ನೇ ಕೊಟ್ಟಿದ್ದೇನೆ. ಹಾಗೆ ಮಹಾವೀರನ ಮರಣ 527ರಲ್ಲಿ ಆಗುತ್ತೆ. ಹಾಗೆ ಬುದ್ಧನ ಮರಣ 483ರಲ್ಲಿ ಆಗುತ್ತೆ. ಇನ್ನು 6ನೆಯದು 1ನೇ ಬೌದ್ಧ ಸಮ್ಮೇಳನ 483ರಲ್ಲಿ ಆಗುತ್ತೆ. ಮತ್ತು 1ನೇ ಜೈನ ಸಮ್ಮೇಳನ ಇದು 300ರಲ್ಲಿ ಆಗುತ್ತೆ. ಹಾಗೆ 8ನೆಯದು 2ನೇ ಬೌದ್ಧ ಸಮ್ಮೇಳನ 383ರಲ್ಲಿ ಆಗುತ್ತೆ. 9ನೆಯದು 3ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ನಡೆಯುತ್ತೆ. ಹಾಗೆ ಅಶೋಕನ ಕಿರೀಟಧಾರಣೆ ಆದದ್ದು 269ರಲ್ಲಿ. ಇನ್ನು ಕಳಿಂಗ ಯುದ್ಧ 261ರಲ್ಲಿ. ನೋಡಿ, ಇವೆಲ್ಲವುಗಳು ಕೂಡ ಬರುವಂತಹದ್ದು ಮೊದಲನೆಯ ಹಂತದಲ್ಲಿ. ಸೊ ನೀವು ಬರೆಯುವಾಗ, ಕಾಲಾನುಕ್ರಮದಲ್ಲಿ ಬರೆಯುವಾಗ ಅಲ್ಲಿ ಯಾವುದಲ್ಲಿ ಕೊಟ್ಟಿದ್ರೂ ಕೂಡ ಇಷ್ಟರಲ್ಲಿ ಬಂದಿರುವಂತಹ ಯಾವುದೇ ಅಂಶ ಬಂದರೂ ಕೂಡ ನೀವು ಮೊದಲಿಗೆ ಹಂತ 1ರಲ್ಲಿ ಬರೆಯೋದ್ರಲ್ಲಿ ತಪ್ಪಿಲ್ಲ. ಹಾಗೆ 2ನೆಯ ಹಂತಕ್ಕೆ ಬರೋದಾದರೆ ನೋಡಿ, ಸಾಮಾನ್ಯ ಶಕ, ಇಲ್ಲಿಯವರೆಗೆ ಸಾಮಾನ್ಯ ಶಕ ಪೂರ್ವ ಆದರೆ ಮುಂದೆ ಬರುವಂಥದ್ದು ಸಾಮಾನ್ಯ ಶಕ. 1ರಿಂದ 1000 ಅವಧಿಯಲ್ಲಿ ನಡೆದಂತಹ ಭಾರತದ ಐತಿಹಾಸಿಕ ಘಟನೆಗಳು ಯಾವುವು ಅಂದರೆ, ಕಾನಿಷ್ಕನಾರೋಹಣ ಆಗಿದ್ದು 78ರಲ್ಲಿ. ಇನ್ನು 4ನೇ ಬೌದ್ಧ ಸಮ್ಮೇಳನ ಆದದ್ದು 102ರಲ್ಲಿ. ಗುಪ್ತಶಕೆ ಪ್ರಾರಂಭವಾಗಿ 120ರಲ್ಲಿ. ಪಾಹಿಯಾನನ ಭೇಟಿಯಾಗಿದ್ದಂಥದ್ದು 399ರಲ್ಲಿ. ಹಾಗೆ 2ನೆಯ ಜೈನ ಸಮ್ಮೇಳನ ನಡೆದದ್ದು 500 ಸಾಮಾನ್ಯ ಶಕ 512ರಲ್ಲಿ ನಡೆಯುತ್ತೆ. ಹಾಗೆ 6ನೆಯದು ನರ್ಮದಾ ನದಿ ಕಾಳಗ 634ರಲ್ಲಿ ನಡೆಯುತ್ತೆ. ಹಾಗೆ ಪ್ರಯಾಗ ಧರ್ಮ ಸಮ್ಮೇಳನ 643ರಲ್ಲಿ ನಡೆಯುತ್ತೆ. ಇನ್ನು ತಕ್ಕೋಳಂ ಕಾಳಗ ಇವು 949ರಲ್ಲಿ ನಡೆಯುತ್ತೆ. ಇಷ್ಟು 2ನೇ ಹಂತಕ್ಕೆ ಗುರುತಿಸಬಹುದಾದಂತಹ ಅಂಶಗಳು. ಹಾಗೆ ಈ 3ನೇ ಹಂತವನ್ನು ನೋಡೋದಾದರೆ ಇಲ್ಲಿ ಸಾಮಾನ್ಯ ಶಕ 1000ದಿಂದ ಸಾಮಾನ್ಯ ಶಕ 1599ರ ಅವಧಿಯಲ್ಲಿ ನಡೆದಂತಹ ಭಾರತದ ಐತಿಹಾಸಿಕ ಘಟನೆಗಳು. ಇಲ್ಲಿ ನೀವು ಹಂತಗಳಲ್ಲಿ ಕೊಟ್ಟಿರ್ತೀರಲ್ಲ, 1000ರಿಂದ 1000 ಶಕ 1599 ಅಂತ, ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ 1599 ಬರುವಂತಹವು ಎಲ್ಲವೂ 3ನೇ ಒಂದು ಭಾಗಕ್ಕೆ ಬರುವಂತಹವು ಅಂತಂದು ನೀವು ಬೇಗ ಗುರುತಿಸಬಹುದು. ಹಾಗೆ ರಾಮಾನುಜರ ಜನನವನ್ನು ನೋಡೋದಾದರೆ ಸಾಮಾನ್ಯ ಶಕ 1017ರಲ್ಲಿ ಆಗುತ್ತೆ. ಇನ್ನು ವಿಕ್ರಮ ಶಕ ಪ್ರಾರಂಭವಾದದ್ದು 1076ರಲ್ಲಿ. ಬಸವೇಶ್ವರರ ಜನನ 1132ರಲ್ಲಿ ಆಗುತ್ತೆ. ಮೊದಲ ತರೈನ್ ಕಾಳಗ ಆದದ್ದು 1191ರಲ್ಲಿ. 2ನೇ ತರೈನ್ ಕಾಳಗ ಆದದ್ದು 1192ರಲ್ಲಿ. ಪೋರ್ಚುಗಲ್ನಿಂದ ಗೋವಾ ವಶ ಆದಂಥದ್ದು 1510ರಲ್ಲಿ. ಮೊದಲ ಪಾಣಿಪತ್ ಕದನ ನಡೆದದ್ದು 1526ರಲ್ಲಿ. ಇನ್ನು ಬೆಂಗಳೂರು ನಿರ್ಮಾಣ ಆದಂಥದ್ದು 1537ರಲ್ಲಿ ಆಗುತ್ತೆ. ಇನ್ನು ಅಕ್ಬರ್ನ ಜನನ ಆದಂತಹದ್ದು 1542ರಲ್ಲಿ. ಇನ್ನು 2ನೇ ಪಾಣಿಪತ್ ಕದನ ನಡೆಯುತ್ತೆ, ಅದು 1556ರಲ್ಲಿ. ಹಾಗೆ ತಾಳಿಕೋಟೆ ಕದನ ಇದು 1556
65ರಲ್ಲಿ ನಡೆಯುತ್ತೆ. ಇನ್ನು ಹಳ್ಳಿ ಘಾಟ್ ಯುದ್ಧ 1576ರಲ್ಲಿ ನಡೆಯುತ್ತೆ. ಇಷ್ಟು ಹಂತ 3ರಲ್ಲಿ ಅಂದರೆ ಸಾಮಾನ್ಯ ಶಕ 1000ರಿಂದ ಸಾಮಾನ್ಯ ಶಕ 1599ರ ಅವಧಿಯಲ್ಲಿ ನಡೆದಂತಹ ಭಾರತದ ಐತಿಹಾಸಿಕ ಘಟನೆಗಳು. ಹಾಗೆ ಮುಂದಿನದನ್ನು ನೋಡೋಣ. ಅದು 4ನೇ ಹಂತಕ್ಕೆ ಸಂಬಂಧಿಸಿರುವಂತಹದ್ದು. ಸಾಮಾನ್ಯ ಶಕ 1600ರಿಂದ ಹಿಡಿದು ಸಾಮಾನ್ಯ ಶಕ 1900ರ ಅವಧಿಯಲ್ಲಿ ನಡೆದಂತಹ ಭಾರತದ ಐತಿಹಾಸಿಕ ಘಟನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ 1600ರಲ್ಲಿ, ಹಾಗೆ ಡಚ್ ಇಂಡಿಯಾ ಕಂಪನಿಯ ಸ್ಥಾಪನೆ ಆದಂಥದ್ದು 1602ರಲ್ಲಿ. ಇನ್ನು ಶಿವಾಜಿಯ ಜನನವನ್ನು ನೋಡಿದ್ರೆ 1627ರಲ್ಲಿ ಆಗುತ್ತೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಆದಂಥದ್ದು 1664ರಲ್ಲಿ. ಶಿವಾಜಿಯ ಕಿರೀಟಧಾರಣೆ 1674. ಒಟ್ಟು 3 ಕರ್ನಾಟಕ ಯುದ್ಧಗಳು ನಡೆಯುತ್ತೆ. ಅದು 1746ರಿಂದ 1758ರ ಅವಧಿಯಲ್ಲಿ. ಹಾಗೆ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತೆ. ಅದು 1767ರಿಂದ 1798ರ ಅವಧಿಯಲ್ಲಿ. ಹಾಗೆ ನೋಡಿ, ಈ ಸಹಾಯಕ ಸೈನ್ಯ ಪದ್ಧತಿ ಆಲ್ಮೋಸ್ಟ್ ಬಹಳಷ್ಟು ಕಾಲಾನುಕ್ರಮದಲ್ಲಿ ವಿವರಿಸಿ ಅನ್ನುವಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಕೊಟ್ಟಿದ್ದಾರೆ. ಅದು 1798ರಲ್ಲಿ ನಡೆಯುತ್ತೆ. ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ 1798ರಲ್ಲಿ. ಹಾಗೆ ಪ್ಲಾಸಿ ಕದನ, ಇದನ್ನು ಕೂಡ ಬಹಳಷ್ಟು ಬಾರಿ ಕೇಳಿದ್ದಾರೆ, 1757. ಬಾಕ್ಸರ್ ಕದನ 1764. ಮರಾಠ ಯುದ್ಧಗಳು ನಡೆಯುತ್ತೆ. ಅದು 1775ರಲ್ಲಿ. ಹಾಗೆ 1817. ಮುಂದೆ ನಡೆಯುವಂಥದ್ದು ದೊಂಡಿಯ ವಾಗನ ದಂಗೆ ಅನ್ನುವಂಥದ್ದು. ಇದು 1800ರಲ್ಲಿ ನಡೆಯುತ್ತೆ. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮಳ ದಂಗೆ ಆದಂಥದ್ದು 1824ರಲ್ಲಿ. ಬ್ರಹ್ಮ ಸಮಾಜದ ಸ್ಥಾಪನೆ ಆದದ್ದು 1828ರಲ್ಲಿ. ಮೆಕಾಲೆ ವರದಿ ಆದಂಥದ್ದು ನೋಡಿ, ಇದು ಬ್ರಹ್ಮ ಸಮಾಜದ ಸ್ಥಾಪನೆ, ಮೆಕಾಲೆ ವರದಿ, ಉಡ್ಡನ ವರದಿ, ಇವೆಲ್ಲವುಗಳು ಕೂಡ ಮ್ಯಾಚ್ ದ ಫಾಲೋಯಿಂಗಲ್ಲಿ ಅಂದರೆ ಕಾಲಾನುಕ್ರಮದಲ್ಲಿ ಬರೆಯುವುದಕ್ಕಾಗಿ ಕೊಟ್ಟಿರುವಂಥದ್ದನ್ನು ಗಮನಿಸಬಹುದು. ಬ್ರಹ್ಮ ಸಮಾಜ ಸ್ಥಾಪನೆ ಆದಂಥದ್ದು 1828ರಲ್ಲಿ. ಮೆಕಾಲೆ ವರದಿ 1835ರಲ್ಲಿ. ಇನ್ನು ಉಡ್ಡನ ವರದಿ ಆದಂಥದ್ದು 1854ರಲ್ಲಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಭಾರತದ ಸ್ವತಂತ್ರ ಸಂಗ್ರಾಮ 1857ರಲ್ಲಿ ನಡೆಯುತ್ತೆ. ಇನ್ನು ಸ್ವಾಮಿ ವಿವೇಕಾನಂದರ ಜನನ 1863ರಲ್ಲಿ. ಆರ್ಯ ಸಮಾಜದ ಸ್ಥಾಪನೆ ಆದಂಥದ್ದು 1875ರಲ್ಲಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಂಥದ್ದು 1885ರಲ್ಲಿ. ನೋಡಿ, ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ, ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಂಥದ್ದು ಯಾವಾಗ ಅನ್ನುವಂಥದ್ದು ಬಹಳಷ್ಟು ಬಾರಿ ಕೇಳಿದ್ದಾರೆ. ಹಾಗೆ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೆದದ್ದು ಯಾವಾಗ ಅಂತ ಬಹಳಷ್ಟು ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂಥದ್ರಲ್ಲೂ ಕೂಡ ಕೇಳಿರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳಿದರೆ ಅದು 1897ರಲ್ಲಿ. ಇನ್ನು ಹಂತ 5ರಲ್ಲಿ ಬರುತ್ತೆ ಸಾಶ 1900ರಿಂದ ಇದುವರೆಗೂ ನಡೆದಂತಹ ಭಾರತದ ಐತಿಹಾಸಿಕ ಘಟನೆಗಳು. ಅವು ಬಂಗಾಳದ ವಿಭಜನೆ ಆಗಿದ್ದು 1915ರಲ್ಲಿ. ಮುಸ್ಲಿಂ ಲೀಗ್ ಸ್ಥಾಪನೆ ಆದಂಥದ್ದು 1906ರಲ್ಲಿ. ಸೂರತ್ ಒಡಕು ಉಂಟಾಗಿದ್ದು 1907ರಲ್ಲಿ. ಹಾಗೆ ಮಾರ್ಲೆ ಮಿಂಟೋ ಸುಧಾರಣೆ ಆದಂಥದ್ದು 1909ರಲ್ಲಿ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿದ್ದಂಥದ್ದು 1915ರಲ್ಲಿ. ಹೋಮ್ ರೂಲ್ ಚಳುವಳಿ ಆದಂಥದ್ದು 1916ರಲ್ಲಿ. ಸಬರಮತಿ ಆಶ್ರಮದ ಸ್ಥಾಪನೆ, ಈ ಸಬರಮತಿ ಆಶ್ರಮವನ್ನು ಸ್ಥಾಪಿಸಿದಂಥವರು ಯಾರು ಹೇಳ್ರಿ? ಮಹಾತ್ಮ ಗಾಂಧೀಜಿ ಅವರು 1916ರಲ್ಲಿ ಸ್ಥಾಪಿಸ್ತಾರೆ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ 1916. ಚಂಪಾರಣ್ಯ ಸತ್ಯಾಗ್ರಹ ನಡೆದದ್ದು 1917. ಅಹಮದ್ ಗಿರಣಿ ಮುಷ್ಕರ ಆದಂಥದ್ದು 1918. ಹಾಗೆ ಖೇಡಾ ಸತ್ಯಾಗ್ರಹ ಆದಂಥದ್ದು 1918. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಂಥದ್ದು 1919. KPSCಯ ಮೊದಲ ಅಧಿವೇಶನ ನಡೆದಂಥದ್ದು 1920. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದಂಥದ್ದು 1924. ಇನ್ನು ಪೂರ್ಣ ಸ್ವರಾಜ್ ಯೋಜನೆ 1924.
ಹಾಗೆ ಸೈಮನ್ ಆಯೋಗ ಪ್ರಾರಂಭವಾಗಿದ್ದು 1927, ಪೂನಾ ಒಪ್ಪಂದ 1932, ಹಾಗೆ ಕ್ವಿಟ್ ಇಂಡಿಯಾ ಚಳುವಳಿ ಆದಂತಹದ್ದು 1942, ಹಾಗೆ ಭಾರತದ ಸ್ವಾತಂತ್ರ್ಯದ ಕಾಯ್ದೆ ಅನ್ನುವಂಥದ್ದು 1947ರಲ್ಲಿ ನಡೆಯುತ್ತೆ. ಇನ್ನು ಭಾರತದ ಸಂವಿಧಾನ ಜಾರಿಗೆ ಆದಂಥದ್ದು 1950, ಹಾಗೆ ಮೈಸೂರು ರಾಜ್ಯದ ಉದಯ ಆದಂತಹದ್ದು 1956, ಮೈಸೂರು ರಾಜ್ಯ ಕರ್ನಾಟಕವೆಂದು ನಾಮಕರಣ ಆದಂತಹದ್ದು 1973ರಲ್ಲಿ. ಇಷ್ಟು ನಿಮ್ಮ ಕಾಲಾನುಕ್ರಮದಲ್ಲಿ ವಿವರಿಸಿ ಅನ್ನುವಂಥದ್ದಕ್ಕೆ ಕೇಳಬಹುದಾದಂತಹ ಪ್ರಮುಖವಾದಂತಹ ಅಂಶಗಳು ಅಂತ ಅಲ್ಲ, ಇವೆಲ್ಲವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಈ ಎಲ್ಲವುಗಳನ್ನು ಯಾವ ರೀತಿಯಾಗಿ ಸುಲಭವಾಗಿ ಅಭ್ಯಾಸ ಮಾಡಬಹುದು ಅನ್ನುವಂತಹದ್ದನ್ನು ಇಲ್ಲಿ ಕೊಟ್ಟಿರುವಂಥದ್ದು. ನೀವೆಲ್ಲರೂ ಕೂಡ ಪರೀಕ್ಷೆಗೆ ಸರಿಯಾಗಿ ಅಭ್ಯಾಸ ಮಾಡಿ ಕಾಲಾನುಕ್ರಮಕ್ಕೆ ಇರುವಂತಹ ಅಂಕಗಳನ್ನೆಲ್ಲವನ್ನು ಕೂಡ ನೀವು ಪಡಿತೀರಿ ಅನ್ನುವಂತಹದ್ದು ನನ್ನ ಅನಿಸಿಕೆ. ಧನ್ಯವಾದಗಳು.